ಅಯ್ಯೋ ಎಲ್ರ ಜೀವನನೂ ಸೆಟ್ಲ್ ಆಯ್ತು. ನಾನು ಅನ್ಕೊಂಡಿದ್ದ ಜೀವನ ಅಂತೂ ನಂಗೆ ಸಿಗ್ಲೂ ಇಲ್ಲ, ನಂಗೆ ಸೆಟ್ಲ್ ಅಂತೂ ಆಗೋದು ಇಲ್ಲ ಅಂತ ಅನ್ನಿಸ್ತೈತೆ. ಎಲ್ರ ಜೀವನನೂ ಅಂತ ಸಂದಕ್ಕೆ ಸೆಟ್ಲ್ ಆಯ್ತು. ಎಲ್ಲಾರು ಸಂದಕ್ಕೆ ಏನಿಯವ್ರೆ. ನಮ್ಮ ಅಕ್ಕ ಏನಪ್ಪ ಕೋಟ್ಯಾಧೀಶ್ವರಿ, ನಮ್ಮ ಅಕ್ಕನೂ ಸಂದಕವಳೆ. ನೋಡು ನಾನು ಬಾಳೇನಿ ಹಿಂಗೆ ಆಗ್ಬಿಟ್ಟಿದ್ದು. ನಮ್ಮ ಅಮ್ಮನೇ ನೀ ಕುಣ್ಕೊಂಡು ಮದುವೆ ಮಾಡ್ಬಿಟ್ಟು ಒಳ್ಳೆನ ಮದುವೆ ಮಾಡ್ಕ ಸಂದಕ್ಕಿರ್ತೀಯ, ನಿನ್ನ ಜೀವನದಾಗೆ ಸೂಪರ್ ಆಗಿರ್ತೀಯ ಅಂತ ಹೇಳ್ಬಿಟ್ಟು ಬಡವರು ಕೊಟ್ಬಿಟ್ಟು ಮದುವೆ ಮಾಡ್ಬಿಡ್ತು. ನಮ್ಮ ಅಕ್ಕ ಎಲ್ಲ ಸಂದಕ್ಕೆ ಅವ್ರೆ. ನಾನೇ ಹಿಂಗೆ ದರಿದ್ರವಾಗಿರೋದು ಅಂತ ಹೇಳಿದ್ರೆ ಸ್ಯಾನೆ ಅಂದರೆ ಸ್ಯಾನೆ ಬೇಜಾರಾಯ್ತದೆ ನಂಗಂತೂ. ಇನ್ನೇನು ಮಾಡೋಕ್ಕಾಯ್ತದೆ. ಹಂಗೋ ಹಿಂಗೋ ಅಡ್ಜಸ್ಟ್ ಮಾಡ್ಕೋಬೇಕಲ್ವೇ, ಅಡ್ಜಸ್ಟ್ ಮಾಡ್ಕೊತೀನಿ ಇನ್ನೊಂದು ಸ್ವಲ್ಪ ದಿನ. ಆಮೇಕಿಂದ ನಮ್ಮ ಮನೆಯವ್ರು ಕೆಲಸ ಮಾಡ್ದಂಗೆ ನಾನು ವ್ಯವಸಾಯ ಮಾಡ್ಕೊಂಡಾಗ ಇದು ಬಿಡ್ಲಾತಾಗೆ. ಆದರೂ ವ್ಯವಸಾಯ ಮಾಡ್ಕೊಂಡು ಡೂಪ್ಲೆಕ್ಸ್ ಮನೆ ಕಟ್ಸೋದು ಅಂದ್ರೆ ಸುಮ್ಕೆಯಾ? ಆ ವರ್ಷಕ್ಕೆ 2 ಬೆಳೆ ಬರ್ತವೆ, ಅದನ್ನ ನಂಬ್ಕೊಂಡೆಲ್ಲ ಮಾಡೋಕ್ಕಾಗಕ್ಕಿಲ್ವಲ್ಲ. ಏನಾರ ಬ್ಯಾರೆ ಪ್ಲಾನ್ ಮಾಡಬೇಕು. ಏನಾರ ಮಾಡಬೇಕಲ್ಲ, ನೋಡೋಣ ಬಿಡು. ನಿಮ್ಮಿ ನಿಮ್ಮಿ ಹೇಳ್ರಿ. ನೋಡಿ, ಇವತ್ತು ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಅಂತ ಹೇಳ್ಬಿಡಿ. ಇವತ್ತು ಭಾನುವಾರ ಅಲ್ವಾ, ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಮನೆ ಕೆಲಸ ಅಂತೂ ಯಪ್ಪ 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 ಏನು ಹೊಸಿ ಐತೆ ಮನೆ ಕೆಲಸ, ರಾಸಿ ಐತೆ ಮನೆ ಕೆಲಸ ಅಂತೂ ಯಪ್ಪ. ಆ ಕೆಲಸ ಮಾಡೋದ್ರಾಗ ಏನೇ ಸುಸ್ತಾಯ್ತದೆ. ನೀವು ಆಮೇಕಿಂದ ಈ ಕೆಲಸ ಮಾಡಿ ಆ ಕೆಲಸ ಮಾಡಿ ಅಂತ ನನಗೆ ಮಾತ್ರ ಹೇಳಕ್ಕೆ ಬರಬೇಡಿ. ನಾನಂತೂ ಯಾವ ಕೆಲಸನೂ ಮಾಡೋಕ್ಕಿಲ್ಲ, ಈಗಲೇ ಹೇಳಿವ್ನಿ. ನಾನಂತೂ 10 ರೂಪಾಯಿ ಕೆಲಸನೂ ಮಾಡೋಕ್ಕಿಲ್ಲ ನಾನು, ನಂತ ಹೇಳಕ್ಕೆ ಬರಬೇಡಿ ನೀವು. ನಾನು ನೋಡಿದ್ರೆ ಬರೀ ಕೆಲಸ ಹೇಳಕ್ ಬರ್ತಾನೆ ಅಂತ ಅನ್ಕೋಬಿಟ್ಟ, ಬೇರೆ ಏನು ಹೇಳಕ್ ಬರಕಿಲ್ವ ನಾನು? ಹೇಳು, ಬರೀ 24 ಗಂಟೆ ಕೆಲಸ ಹೇಳಕ್ಕೆ ಏನಿಯ ಬರ್ತೀನಾ? ಏಯ್ ಯಾಕ್ಲಾ, ಏನಾಯ್ತಲಾ? ಆಗ್ಲೇ ಬೀದಿನ ನಿಂತ್ಕೊಂಡು ಕಿತ್ತಾಡಕ್ ಶುರು ಮಾಡ್ಕೊಬಿಟ್ರಾ? ಅಲೋ, ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಯಾರತ್ತೆ ಕಿತ್ತಾಡ್ಕತ್ತಿರೋದು? ನಿಮ್ಮ ಮಗನೇನಿಯ ಏನೋ ಬಂದು ಹೇಳಕ್ ಬಂದಿದ್ದಕ್ಕೆ ನಾನು ಕೆಲಸ ಮಾಡಕ್ ನನ್ನ ಕೈಲಿ ಆಗಕ್ಕಿಲ್ಲ ಅಂತ ಹೇಳ್ತಿದ್ದೆ ಅಷ್ಟೇನಿಯ. ನನಗಿನ್ನೂ ಸ್ಯಾನೆ ಕೆಲಸ ಐತೆ ಕಣತ್ತೆ. ಇವ್ರು ಹೇಳಿ ಕೆಲಸ ಎಲ್ಲ ಮಾಡ್ಕೊಂಡು ಕುಂತ್ಕೊಳಕ್ಕಾಗಲ್ಲ ಕಣತ್ತೆ ನನಗೆ. ಅದೇನು ಕೆಲಸ ಐತೋ ಹೇಳ, ಅದಾಗ ನಾನೇನಿಯ ಮಾಡ್ತೀನಿ. ಸುಮ್ಕೇನಿಯ ಇಲ್ದಿರೋದೆಲ್ಲ ಸುಮ್ಮನೆ ಕಿತ್ತಾಡ್ಕೊಂಡು ಹೆಂಗೆ ಕುತ್ಕೊಂತೀರಾ? ಅಮ್ಮ ಕುಸಿ ಬಿಸಿ ಏನು ಹೇಳಕ್ ಬಂದೆ ಕಣಮ್ಮ, ಅಷ್ಟು ಕ್ಯೂಳೇನಿಯ ಎಗರಾಡ್ತಿರೋದು. ಹುಸಿ ಬಿಸಿನಾ? ಏನಮ್ಮಿ ಬಸ್ರು ಗಿಸ್ರು ಆದ? ನನಗೆ ಗೊತ್ತಿಲ್ವಲ್ರಿ ನಾನು ಬಸ್ರಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು. ನಿಮ್ಗೆ ಹೆಂಗ್ರಿ ಗೊತ್ತಾಯ್ತು ನಾನು ಬಸ್ರಿ ಆಗಿದ್ದೀನಿ ಅಂತ? ಆತೃಗೆಟ್ಟು ದಾಂಜನೇಯಗಳು ಅಂದ್ರೆ ನೀವೇನೇನಿಯ? ಏನೋ ಒಬ್ಬನ ಹೇಳಕ್ ಬಂದವನೇ ಒಸಿ ಸಮಾಧಾನವಾಗಿ ಕೇಳೋಣ. ಅದಕ್ಕೆ ನಾನು ಯಾಕೆ ನಿಮ್ಮ ಹತ್ರ ಮಾತಾಡಲ್ಲ ಹೇಳು? ನಿಮಗೆ ಸಮಾಧಾನ ಅನ್ನೋದೇನೇ ನಿಮ್ಮ ಜೀವಮಾನದಾಗೂ ಇಲ್ಲ. ಆ ಸಮಾಧಾನ ಬರೋದೂ ಇಲ್ಲ ನಿಮ್ಗಂತೂ. ಒಸಿ ನಾನು ಹೇಳೋದನ್ನ ಒಸಿ ಕೇಳಿಸ್ಕೊಳ್ಳಿ. ನೀನು ಲಾಟ್ರಿ ಚೀಟಿ ತಗೊಂಡಿದ್ದಾ? ತಗೊಂಡಿದ್ದೆ. ಇವಾಗೇನು ಅದಕ್ಕೆ ಬೈತಿರಲ್ವಾ? ಏನು ತಗೊಂಡಿದ್ದೆ? ಹೊರೆ ಮಾಡಕ್ಕೆ ಕೆಲ್ಸಿಲ್ವ ನಿಂಗೆ? ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕೈ ಅಂತೀರ ಅಷ್ಟೇ ತಾನೆ? ಅನ್ನಿ ಎಷ್ಟು ಅಂತೀರೋ ಅನ್ನಿ. ಕೈ ಪಿಯ ಅಂತ ಎಷ್ಟನ ಅನ್ನಿ, ನನಗೇನು ಬೇಜಾರಿಲ್ಲ. ಹೌದು, ನಾನು ತಗೊಂಡಿದ್ದೆ. 100 ರೂಪಾಯಿ ಕೊಟ್ಬಿಟ್ಟು ತಗೊಂಡಿದ್ದೆ ನನ್ನ ಲಾಟ್ರಿ ಚೀಟಿಯ. ನಾನೇ ನಿಮ್ಮ ದುಡ್ಡಿಗೇನು ತಗೊಂಡಿಲ್ಲ, ನನ್ನ ದುಡ್ಡಿಗೇನೆ ನಾನು ಲಾಟ್ರಿ ಚೀಟಿಯ ತಗೊಂಡಿದ್ದು. ಅದಕ್ಕೆಲ್ಲ ನೀವು ಬೈಯಕ್ಕೇನು ಬರಬೇಡಿ. ನೆನೆ ಹೋಗಿದ್ದೆ ಪ್ಯಾಟೆಗೆ, ಅಲ್ಲಿ ಮಾರ್ತಿದ್ರು. ಅವನು ತಗೊಳ್ರಿ ಮೇಡಮ್, ಹೊಡೆದ್ರೆ ಹೊಡಿಬೋದು ಲಾಟ್ರಿ ಅಂತ ಹೇಳಿದ್ರು. ಅದಕ್ಕೆ ಸರಿ ಅಂತ ತಗೊಬಿಟ್ಟು ಬಂದೆ. ಅಷ್ಟಕ್ಕೇನು ಯಾಕೆ ಹಿಂಗಾಡಿದ್ರೆ? ಅಯ್ಯಯ್ಯ, 100 ರೂಪಾಯಿಗೆಲ್ಲ ಕಿತ್ತಾಡ್ಕೊಂಡು ನಿಂತಿದ್ರಲ್ಲ. ಬುಡ ಮಗ ಹೋಗ್ಲಿ, 100 ರೂಪಾಯಿ ತಗೊಂಡ್ರೆ ಏನಾಯ್ತು? ಇವಾಗ ನಿಮ್ಮ ಮನೆ ಗಂಟೆನಾರ ಹೋಯ್ತಾ? ಬುಡು, ಎಷ್ಟೋ ಕಳಿಯಕ್ಕಿಲ್ವಾ? ಅಮ್ಮ, ಲಾಟ್ರಿ ಚೀಟಿ ತಗೊಂಡಿದ್ದಕ್ಕೆ ಬೈತಾ ಇಲ್ಲ, ನನಗೂ ಸೇರಿ ಖುಷಿ ಆಗ್ತೈತೆ ಕಣಮ್ಮ, ಖುಷಿ ಆಗ್ತೈತೆ. ನಿಮ್ಮಿ, ನೀನ್ ತಗೊಂಡಿದ್ದಲ್ಲ ಲಾಟ್ರಿ ಚೀಟಿ, ನೀನ್ ಲಾಟ್ರಿ ಚೀಟಿ ತಗೊಂಡಿರೋದಕ್ಕೆ 1 ಕೋಟಿ ರೂಪಾಯಿ ಲಾಟ್ರಿ ಹೊಡೆದೈತೆ ಕಣಮ್ಮಿ. ಏನ್ರಿ ಹೇಳ್ತಿದ್ದೀರಾ? 1 ಕೋಟಿ ಲಾಟ್ರಿ? ಹ್ಞೂ ಕಣಮ್ಮಿ, 1 ಕೋಟಿ ಲಾಟ್ರಿ ಗೆದ್ಬಿಟ್ಟಿದ್ಯಾ. ನೋಡು. ನನಗೆ ಹೆಂಗೆ ಅಂತ ನೋಡಕ್ಕೂ ಬರಕಿಲ್ಲ ರೀ. ದೇವ್ರಣೆ 1 ಕೋಟಿ ರೂಪಾಯಿ ಲಾಟ್ರಿ ಹೊಡಿತೇನ್ರಿ ನನಗೆ. ನಿಜ ಹೇಳ್ರಿ, ನೀವು ಸುಳ್ಳು ಹೇಳ್ಬೇಡ್ರಿ ನನಗೆ. ಆಮೇಕಿಂದ ನಾನು ಭಾಳ ಖುಷಿ ಪಟ್ಬಿಡೋದು. ಆಮೇಕಿಂದ ಏನು ಹೊಡೆದಿಲ್ಲ ಅಂತ ಹೇಳೋದು, ಹಿಂಗೆಲ್ಲನೂ ಹೇಳ್ಬೇಡಿ. ನಿಜ ಹೇಳಿ, ನಿಜವಾಗ್ಲೂ 1 ಕೋಟಿ ರೂಪಾಯಿ ಹೊಡೆದೈತೆ ನನಗೆ. ಹೇಳ ಮಗ, ನಿಜ ಹೊಡೆದೈತೆಲ್ಲ? ಅಮ್ಮ, ನಾನು ಸುಳ್ಳು ಹೇಳ್ಬಿಟ್ಟು ಏನ್ ಮಾಡ್ಲಮ್ಮ? ನಿಜವಾಗೂ 1 ಕೋಟಿ ರೂಪಾಯಿ ಲಾಟ್ರಿ ಚೀಟಿ ಹೊಡೆದೈತೆ. ಅವಳು ನನ್ನ ನಂಬರ್ ಕೊಟ್ಟಿದ್ಲೇನೋ, ನನಗೆ ಫೋನ್ ಬಂದಿತ್ತು, ಹಿಂಗೆ ಲಾಟ್ರಿ ಚೀಟಿ ಸೆಲೆಕ್ಟ್ ಆಗಿದೆ ನಿಮ್ದು, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಂಬರ್ನ. ಲಾಟ್ರಿ ಚೀಟಿ ಎಲ್ಲ ಇದ್ರೆ ತೆಗ್ದಿಡಿ, ಅದನ್ನ ತಗೊಂಡು ಬರಬೇಕಾಗುತ್ತೆ ಆಫೀಸ್ಗೆ ಅಂತ ಹೇಳಿದ್ರು. ಸರಿ ಆಯ್ತು ಸರ್ ಅಂತ ಹೇಳಿದೆ. ಮನೆ ಮೇಲೆ ಅಲ್ಲಿ ಟಿವಿ ಹತ್ರನೇ ಇಟ್ಟಿದ್ಲಲ್ಲ, ಲಾಟ್ರಿ ಚೀಟಿ ನಂಬರ್ನ ಚೆಕ್ ಮಾಡಿದೆ. ನೋಡಿದ್ಮೇಲೆ ಗೊತ್ತಾಯ್ತು 1 ಕೋಟಿ ರೂಪಾಯಿ ಲಾಟ್ರಿ ಇವಳಿಗೆ ಹೊಡೆದಿರೋದು ಅಂತ. ಅದೃಷ್ಟ ಖುಲಾಯಿಸ್ತು ಕಣಮ್ಮ. ಅಯ್ಯೋ ಅಯ್ಯೋ, 1 ಕೋಟಿ ಲಾಟ್ರಿ ಹೊಡೆದ್ಬಿಡ್ತೆ. ಅಯ್ಯೋ, ನನಗೆ ಲಾಟ್ರಿ ಹೊಡೆದ್ಬಿಡ್ತೆ. ಅಯ್ಯೋ, ನಾನು ಈಗ ತಾನೇ ಕಸ ಗುಡ್ಸ್ಕೊಂಡು ಅನ್ಕೋತಾ ಇದ್ದೆ. ನಾನು ಡೂಪ್ಲೆಕ್ಸ್ ಮನೆಯ ಕಟ್ಟೋದು ಈ ಕಾಲಕ್ಕೆ ಕಟ್ಟಕ್ಕಿಲ್ಲ. ಈ ಕಾಲಕ್ಕೆ ನಾನಂತೂ ಕಟ್ಟೋದೇ ಇಲ್ಲ ಅಂತ ಹೇಳ್ಬಿಟ್ಟು ನಾನಂತೂ ಹಂಗೆ ಅನ್ಕೊಬಿಟ್ಟಿದ್ದೆ. ನಾನಂತೂ ಕೊನೆಗೂ 1 ಕೋಟಿ ರೂಪಾಯಿ ಬಂತಲ್ಲ, ಅದ್ರಾಗಂತೂ ಡೂಪ್ಲೆಕ್ಸ್ ಮನೆ ಕಟ್ತೀನಿ. ಎಲ್ರೂ ಗೃಹ ಪ್ರವೇಶ ಕರಿತೀನಿ. ಯಾರನ್ನೂ ಬಿಡಕ್ಕಿಲ್ಲ. ನನ್ನನ್ನು ಯಾರು ಆಡ್ಕೊಂಡು ಹಂಗಿಸ್ಕೊಂಡಿದ್ರೋ, ಈ ನಿಮ್ಮಿ ಕೈಲೇನು ಆಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಯಾರು ಹಂಗಿಸ್ಕೊಂಡಿದ್ರೋ ಅವ್ರ ಮುಂದೆ ಎಲ್ಲ ಹೋಗಿ ಉತ್ತರ ಕೊಡ್ಲಿಲ್ಲ ಅಂದ್ರೆ ಕೇಳಿ. ನಿಮ್ಮಿ ಸಮಾಧಾನ. ಆಯ್ತು ಕಟ್ಟಿವಂತೆ. ಇಷ್ಟೊಂದು ಎಕ್ಸೈಟ್ಮೆಂಟ್ ಆಗ್ಬಿಡ. ಖುಷಿ ಆಯ್ತು ತಾನೇ? ಬಿಡು, ಏನೋ ನೀನು ಅದೃಷ್ಟನೋ ನಮ್ಮ ಅದೃಷ್ಟನೋ ಏನೋ ಗೊತ್ತಿಲ್ಲ. ಅಂತೂ ಇಂತುನ್ವೆ ಲಾಟ್ರಿನ ಗೆದ್ಬಿಟ್ಟಲ್ಲ ನೀನು. ನೆನೆ ತಗೊಬಿಟ್ಟು ಬಂದ ಲಾಟ್ರಿಯಾ ಬೈಕೊಂಡು ಕುಂತಿದ್ದೆ ನಾನು. ಇವಳು ಮಾಡಕ್ಕೆ ಆಮೇಲೆ ಇಲ್ಲ, ಇವಳಿಗೆ ಲಾಟ್ರಿ ಚೀಟಿ ಎತ್ಕೊಬಿಟ್ಟು ಬಂದು ಕುಂತವಳಿ, ಇದಕ್ಕೆ ಬೇರೆ ದುಡ್ಡು ಸುರಿತಾಳ ಅಂತ ನಾನು ರಾತ್ರಿ ಬೈಕೊಂಡು ಮನೆ ಕಂಡೆ. ಆದ್ರೆ ಬೆಳಿಗ್ಗೆ ಎದ್ರೆ ನೋಡ್ರೆ ಗುಡ್ ನ್ಯೂಸ್. ಬಿಡು ನಿನ್ಗಂತೂ ಒಳ್ಳೆ ಸಂದಕ್ಕೆಲ್ಲನೂ ದೇವರು ನಿನ್ ಕಣ್ಬಿಟ್ಬಿಟ್ನಲ್ಲ. ನೀನ್ ಮಾಡೋ ಒಳ್ಳೆ ಕೆಲಸಕ್ಕೋ ಒಳ್ಳೆ ಪೂಜೆಗೋ ಏನೋ ಗೊತ್ತಿಲ್ಲ, ಅಂತೂ ದೇವರು ಕಣ್ಬಿಟ್ಬಿಟ್ಟ. ಬಿಡು ಮಗ, ನಿಜ ಹೇಳ್ತಿದ್ದೀಗಲ್ಲ, ನಂಗೆ ಈಗಲೂ ನಂಬಕಾಯ್ತಿಲ್ಲ ಕಣ್ಮಗ. ಅಯ್ಯೋ, 1 ಕೋಟಿ ಲಾಟ್ರಿಯಾ? ನನ್ ಮನ್ಸಾಗ ಅನ್ಕೊಂಡಿರಲ್ಲ ಕಣ, 1 ಕೋಟಿ ನಾವು ನೋಡ್ತೀವಿ ಅಂತ ಹೇಳ್ಬಿಟ್ಟು. ಮತ್ತೆ ಯಾಕೆ ಇನ್ಮೇಲೆ ಎದ್ರ ಕಣಕ್ಕೆ ಹೋಗ್ಬಿಡಿ. ಇನ್ಮೇಲೆ ನೋಡಿವ್ರಂತೆ, ನಂದಾಗೈತದೆ 1 ಕೋಟಿ ರೂಪಾಯಿ ಅಕೌಂಟಾಗೆ ನೋಡಿವ್ರಂತೆ ನೀವು.
ನನ್ ಸೊಸೆ ತಂದ ಸೌಭಾಗ್ಯ ಕಣಪ್ಪ. ನನ್ ಮುದ್ದಿನ ಸೊಸೆ. ಸೊಸೆ ನಿನಗೆ ಹೆಂಗ್ ಬೇಕೋ ಹಂಗ್ ಮನೆ ಕಟ್ಕೊಬಿಡು. ಈ ಮನೆಯ ಒಡಸ್ತೀಯೋ ಇಲ್ಲ ಪಕ್ಕದಾಗ ಮನೆ ಕಟ್ಕೋತೀಯೋ ಗೊತ್ತಿಲ್ಲ. ನಿನಗೆ ಅದು ಹೆಂಗೆ ಡೂಪ್ಲೆಕ್ಸ್ ಅಂತಿದ್ದಲ್ಲ, ಅದು ಯಾವ್ದೋ ಪ್ಲೇಕ್ಸು, ಆ ಪ್ಲೇಕ್ಸ್ ಮನೆಯ ಕಟ್ಕೊಬಿಡವ ನೀನಂತಂದ್ರೆ. ನಿನ್ ಕಾಟ್ವ ನೋಡಿ 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 ಎಲ್ರಿಗೂ ಬೇಸ ತಗೋಬಿಟ್ಟಿತ್ತು. ಇವಳು ಕಟ್ಟಕ್ಕಿಲ್ಲ ಬಿಡು ಜೀವಮಾದಾಗೆ ಅಂತ ಅನ್ಕೋತಿದ್ದಲ್ಲ, ಅವ್ರ ಮುಂದೆ ಎಲ್ಲಂದ್ರೆ ಎದೆ ಮೆಟ್ಟದಂಗೆ ಡೂಪ್ಲೆಕ್ಸ್ ಮನೆಯ ಕಟ್ ತೋರಿಸಿ. ಮತ್ತೆ ಒಂದ್ ನಿಮಿಷ ನಮ್ಮ ಅಮ್ಮರ ಮನೆಗೆ ಹೋಗ್ಬಿಟ್ಟು ಬರ್ಬೇಕು ನಾನು. ನಮ್ಮ ಅಮ್ಮ ನನ್ನ ಯಾಪಾಟಿ ಆಡ್ಕೊತಾ ಇತ್ತು ಗೊತ್ತಾ, ಡೂಪ್ಲೆಕ್ಸ್ ಮನೆ ಅಂದಾಗೆಲ್ಲ ಆಡ್ಕೊಂಡು ಹೋಗ್ತಾ ಇತ್ತು ಕಣತೆ. ಇರಿ ಹೋಗ್ಬಿಟ್ಟು ಬರ್ತೀನಿ. ನಮ್ಮ ಅಮ್ಮರ ಮತ್ತಕ್ಕೆ ಹೋಗ್ಬಿಟ್ಟು ನಮ್ಮ ಅಮ್ಮಂಗೂ ಹೇಳ್ಬಿಟ್ಟು ಹಂಗೇನಿ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಅತ್ತೆ ಇವತ್ತಿನ ಕೆಲಸ ನೀವೇ ಮಾಡ್ಕೊಳ್ಳಿ. ನನ್ನ ಕೈಲಂತೂ ಕೆಲಸ ಮಾಡಕ್ಕೆ ಇವಾಗ ಖುಷಿಗಂತೂ ಆಯ್ತಾನೇ ಇಲ್ಲ ಕೆಲಸ ಮಾಡಕ್ಕೆ. ಏನು ಕೆಲಸ ಮಾಡಲಿ ಖುಷಿಗೆ ಕೈ ಕಾಲೇ ನಿಲ್ತಾ ಇಲ್ಲ ನನಗಂತೂ. ಇರಿ ಹೋಗ್ಬಿಟ್ಟು ಸರ ಅಂತ ಹೋಗ್ಬಿಟ್ಟು ಹೇಳ್ಕೊಂಬಿಟ್ಟು ಬಂದ್ಬಿಡ್ತೀನಿ. ಅವಾಗ ಏನೇ ನಂಗೆ ಸಮಾಧಾನ. ಅಯ್ಯೋ ನಮ್ಮ ಅಕ್ಕಂಗೆ ಹೇಳ್ಬೇಕು, ನಮ್ಮ ಅಮ್ಮಂಗೆ ಹೇಳ್ಬೇಕು, ಇನ್ನು ಯೋಸ್ ಜನಕ್ಕೆ ಹೇಳ್ಬೇಕು. ಇರತ್ತೆ ಬಂದೆ. ಅಪ್ಪ ಪಾಪ ಕಣಮ್ಮ, ಯಾವಾಗೂ ಬುಡ್ಕೋಳ್ ಕಣಮ್ಮ ಡೂಪ್ಲೆಕ್ಸ್ ಮನೆ ಅಂತ. ನೋಡ್ಲ ಮಗ, ದೇವರು ಕೊಡ್ಬೇಕು ಅಂತ ಒಂದ್ಕಿತ ತೀರ್ಮಾನ ಮಾಡ್ಕೊಬಿಟ್ರೆ ಹೆಂಗನ ಕೊಟ್ಬಿಡ್ತಾನೆ ಕಣ್ಮಗ. ಅದಕ್ಕೆ ಇವಳೇ ಉದಾಹರಣೆ ಬಿಡಪ್ಪ, ಹೆಂಗೋ ಸಣ್ಣಕ್ಕಿರ್ಲಿ. ಅತ್ತೆ 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 ನಂಗೊಂದು ₹1,00,00,000 ಲಾಟ್ರಿ ಹೊಡಿತು ಕಣತ್ತೆ. ಏನೇ ಹೇಳ್ತಿದ್ಯಾ ನಿಮ್ಮಿ? ₹1,00,00,000 ಲಾಟ್ರಿ ಹೊಡಿತೇನೆ? ಹ್ಞೂ ಅತ್ತೆ, ₹1,00,00,000 ಲಾಟ್ರಿ ಹೊಡಿತು. ಅತ್ತೆ ನಂಗೆ ಎಷ್ಟು ಖುಷಿ ಆತೈತೆ ಅಂದ್ರೆ ಖುಷಿ ತಡ್ಕೊಳಕ್ಕಾಯ್ತಿಲ್ಲ ಕಣತ್ತೆ. ಹಾಡ್ಕೊತಾ ಇದ್ದಲ್ವ ನೀನು, ಸಂದ ಕಡ್ಕೊತಾ ಇದ್ದಲ್ವ ನನ್ನ. ನಿನ್ನ ಯೋಗ್ಯತೆ ನಿನ್ನ ಕೈಲಿ ಏನು ಮಾಡೋಕ್ಕಾಯ್ತದೆ? ನನ್ನ ಮಗನೂ ಮದುವೆ ಮಾಡ್ಕೊಂಡಿಲ್ಲ ನೀನು. ನಿನ್ನ ಯೋಗ್ಯತೆಗೆ ಏನು ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಿದ್ದಲತ್ತೆ. ಡೂಪ್ಲೆಕ್ಸ್ ಮನೆ ಕಟ್ಟಕ್ಕಾಗಿಲ್ಲ ಅಂತ ಹೇಳ್ತಿದ್ದಲತ್ತೆ. ಡೂಪ್ಲೆಕ್ಸ್ ಮನೆ ಕಟ್ಬಿಟ್ಟು ಗೃಹ ಪ್ರವೇಶಕ್ಕೆ ನಿಮ್ಮ ಫ್ಯಾಮಿಲಿ ಫುಲ್ ಕರೆದ್ಬಿಟ್ಟು ಊಟ ಹಾಕಿಸ್ತೀನಿ ಕಣತ್ತೆ. ನೋಡ್ತಾ ಇರಿ. ಹಬ್ಬ ದೇವ್ರೆ, ಕೊನೆಗೂ ದೇವರು ಕಣ್ಬಿಟ್ಬಿಟ್ಟು ನನಗೆ ₹1,00,00,000 ವರ ಕೊಟ್ಬಿಟ್ಟವನಿ. ನಾನು ಏನೇನೋ ಪ್ರಯತ್ನ ಪಟ್ಟೆ ಡೂಪ್ಲೆಕ್ಸ್ ಮನೆ ಕಟ್ಟಗೆ. ಯೂಟ್ಯೂಬ್ ಮಾಡಿದೆ, ಬಟ್ಟೆ ವ್ಯಾಪಾರ ಮಾಡನಿ ಅಂತ ಅನ್ಕೊಂಡೆ, ಬಿಸ್ನೆಸ್ ಮಾಡನಿ ಅಂತ ಅನ್ಕೊಂಡೆ, ಏನೇನೇನೇನೋ ಅನ್ಕೊಂಡೆ ಕಣತ್ತೆ. ಆಗ್ಲೇ ಇಲ್ಲ. ಆದರೆ ಕೊನೆಗೂನುವೆ ಹಬ್ಬ ದೇವ್ರೆ, ದೇವ್ರು ಕಣ್ಬಿಟ್ಬಿಟ್ಟ ಕಣತ್ತೆ. ಹೋಗಿ ವಸಿ ನಿಮ್ಮ ಮಗಂಗೂ ಹೇಳಿ ನನಗೆ ₹1,00,00,000 ಲಾಟ್ರಿ ಹೊಡೆದೈತೆ ಅಂತ ಹೇಳ್ಬಿಟ್ಟು. ಸರಿನೇ, ಅವನು ಉರ್ಕೊಂಡ್ಲಿ ವಸಿ. ಎಲ್ಲರಿಗೂ ಹೇಳ್ಕೊಂಡು ಕುತ್ಕೊಳಕ್ ಆಗದೇ ಇಲ್ಲ. ಒಂದು ಸ್ಟೇಟಸನ್ನು ಹಾಕ್ಬಿಡ್ಬೇಕಿತ್ತು ನಾನಂತೂ. ಆದ್ರೂ ನಾನು ಹೇಳುವಾಗ ನಿಮ್ಮ ಮಕ್ಕದಾಗ ಉರಿತಾ ಇರ್ತದಲ್ಲ, ಅದನ್ನ ನೋಡಬೇಕು ಅಂತಾನೆ ನೀ ಬಂದು ಎದುರಿಗೆ ಹೇಳಿದ್ದು ನಾನು. ಸರಿ ಅತ್ತೆ, ನನಗಿನ್ನೂ ಕೆಲಸ ಐತೆ. ಇನ್ನು ಯೋಸ್ ಜನ ಕೇಳಬೇಕು. ₹1,00,00,000 ಒತ್ಕೊಬಿಟ್ಟು ಬರ್ಬೇಕಲ್ಲ. ಬ್ಯಾಗ್ ಬೇರೆ ತಗೊಬಿಟ್ಟು ಬರಬೇಕು ಹೋಗಿ. ಒಂದು ಬ್ಯಾಗೆಲ್ಲ ಆಗಲ್ಲ 1 ಕೋಟಿ. 2 ಬ್ಯಾಗೋ 3 ಬ್ಯಾಗೋ ಎತ್ಕೊಂಡು ಹೋಗ್ಬೇಕು. ಅಪ್ಪ ನನಗಂತೂ ಸ್ಯಾನೆ ಕೆಲಸ ಐತೆ. ಬತ್ತೀನತ್ತೆ. ಇವಳೇ ನಿಜ ಹೇಳ್ತಾವಳು ಸುಳ್ಳು ಹೇಳ್ತಾವಳು? ನಿಜವಾಗ್ಲೂ ಇವಳಿಗೆ ಲಾಟ್ರಿ ಹೊಡೆದ್ಬಿಡ್ತಾ? ಇದೇನು ಮೇಡಮ್ ಮೀನಾಕ್ಷಿ ಥರ ಅಡ್ಡಾಡ್ತಾವಳಲ್ಲ ಇವಳು. ಇವಳಿಗೆ ಹೆಂಗೆ ಲಾಟ್ರಿ ಹೊಡಿತು ಅಂತ. ಇವಳಿಗೆ ಹೆಂಗಪ್ಪ ಹೊಡಿತು? ನಮಗಂತೂ ಏನೂ ಸಿಗಕ್ಕಿಲ್ಲ, ಏನೂ ಆಗಕ್ಕಿಲ್ಲ. ಇವಳಿಗಂತೂ ಲಾಟ್ರಿನೇ ಹೊಡೆದ್ಬಿಡ್ತಾ? ಬಿಡತ್ತಾಗಿ. ಇನ್ನು ನಿಮ್ಮಿ ನಡಿಯೋಕ್ಕಾಯ್ತದ? ನನ್ನ ಮಗ ಏನಾರ ಸಿಕ್ಬಿಟ್ಟ ಅಂತಂದರೆ ಹಾಕೊಂಡು ಚುಚ್ಬಿಡ್ತಾಳೆ ಅಷ್ಟೇನೆ. ನನ್ನ ಮಗನೇ ತಾನೇ ಆಡ್ಕೊತಾ ಇದ್ದಿದ್ದು ಸ್ಯಾನೆ. ಇನ್ನು ಉರ್ಸಿ ಅಷ್ಟೇನೆ ಮುಗಿಸ್ಬಿಡ್ತಾಳೆ. ಬಿಡು, ಏನಾರ ಮಾಡ್ಕೊಳ್ಳಿ. ಸದ್ಯ ಹೆಂಗೋ ಬಿಡು, ಆಯ್ತಲ್ಲ ಸಂದಕ್ಕಿರ್ಲಿ. ನನ್ನ ಮಗನು ಇವಾಗ ಸಂದಕ್ಕವನಲ್ಲ, ಪಾಪ ಅವಳು ಸಂದಕ್ಕಿರ್ಲಿ ಬಿಡು. ಆದರೂ ಹೆಂಗೆ ಹೊಡೀತು ಲಾಟ್ರಿ? ನನ್ನ ಮಗನು ಲಾಟ್ರಿ ಚೀಟಿ ತಗೋತಾ ಇದ್ದ, ನನ್ನ ಮಗಂಗೆ ಮಾತ್ರ ಹೊಡಿಲಿಲ್ಲ. ಅಕ್ಕ ಇದೆಯಾ ಮನೆಗೆ? ಅಕ್ಕೋ, ಓ ಹೇಳಮ್ಮಿ. ಏನಕ್ಕ ಮನೆ ಏನು ಅಂತಿದ್ದಲ್ಲ, ಏನು ಹೇಳು? ನಾನೇ ನಮ್ಮಿ ಅಂದನ್ನ. ಅದು ಯಾಂತದ ಡೂಪ್ಲೆಕ್ಸ್ ಮನೆ ಕಟ್ಟ್ಯಾ? ಅದೆಲ್ಲ ಕಾಣಿಸಾಗ ಹಾಕಿಲ್ಲ, ಅವೆಲ್ಲ ಬಿಟ್ಬಿಟ್ಟು ಗೌರ್ಮೆಂಟ್ ನೀ ಬರ್ತದೆ ಮನೆಯ ಹಾಕಿಸ್ಕೊಬಿಟ್ಟು ಕಟ್ಟು ಮನೆ ಅಂತ ಹೇಳ್ತಿದ್ದಲ್ಲ. ಹೂ ಕಣವ, ಇನ್ನು ಏನು ಮಾಡೋಕ್ಕಾಯ್ತದೆ ನಮ್ಮಂತ ಬಡವರು. ಅದಕ್ಕೆ ಹೇಳ್ದೆ ಅಂತ ಮನೆಯೆಲ್ಲ ಕಟ್ಟಕ್ಕಾಯ್ತದ, ಹೆಂಗ ಸುಮ್ಮನೆ ಕೊಟ್ಟು ಇದನ್ನ ಅಂತ. ಈಗ ನಾನು ಏನು ಅನ್ಕೊಬಿಟ್ಟಿದ್ದೀಗ, ನಾನು ಇವಾಗ ಡೂಪ್ಲೆಕ್ಸ್ ಮನೆಯೇ ಕಟ್ತೀನಿ. ನನಗೆ ₹1,00,00,000 ಲಾಟ್ರಿ ಹೊಡೆದ್ಬಿಟ್ಟೈತೆ. ಈಗ ನಮ್ಮಿ ಹೇಳ್ತಿದ್ಯಾ? ನಿಜ ಹೇಳ್ತಿದ್ಯೆ? ನಿಜವಾಗ್ಲೂ ಲಾಟ್ರಿ ಹೊಡಿತೆ? ಸುಳ್ಳೆಲ್ಲ ತಿಕ್ಲಂಗೆ ಹೇಳ್ಕೊಬಿಟ್ಟು ಬರೋಕೆ ನಂಗೇನು ತಿಕ್ಲಿಡ್ದೈತಾ? ನಿಜವಾಗೂ 1 ಕೋಟಿ ಹೊಡೆದಿರೋದು. 1 ಕೋಟಿನಾಗೆ ಭರ್ಜರಿ ಡೂಪ್ಲೆಕ್ಸ್ ಮನೆ ಕಟ್ತೀನಿ. ಎಲ್ಲರೂ ಬಂದ್ಬಿಡಿ, ಊರಾಗಿರೋಗೆಲ್ಲ ಊಟ ಹಾಕ್ಸ್ತೀನಿ ಕರೆದ್ಬಿಟ್ಟು. ನಾನು ಇನ್ನೂ ಬೇಜಾನ್ ಜನ ಆಡ್ಕೊಂಡಿದ್ರು, ನೆನಪಿಗೆ ಗೊತ್ತಿಲ್ಲ ಯಾರು ನನ್ನ ಆಡ್ಕೊಂಡಿದ್ರು, ಯಾರು ಬೈದಾಡ್ಕೊಂಡಿದ್ರು, ಯಾರು ನನ್ನ ಅಂಗುಸ್ಕೊಂಡಿದ್ರು ಅಂತ. ಎಲ್ಲರಿಗೂ ಉತ್ತರ ಕೊಡ್ಬೇಕಲ್ಲ, ಓಡಾಡ್ಕೊಂಡ್ಬಿಟ್ಟು ಕೊಟ್ಬಿಟ್ಟು ಬರ್ತೀನಿ. ₹1,00,00,000. ಅಪ್ಪ ಈ ದಿನ ಬರ್ತದೆ ಅಂತ ನಂಗೆ ಕನ್ಸಾಗೂ ಅನ್ಕೊಂಡಿರಲ್ಲ, ಬಂತಲ್ಲ. ಈಗ ನಿಂಗೆ ಉರಿತಾಯ್ತಲ್ವಾ? ನಂಗೆ ಯಾಕಮ್ಮಿ ಉರಿತದೆ? ನಿನಗೆ ಬಂದರೆ ಭಾಳ ಸಂತೋಷ ಆಯ್ತಾಯ್ತು ನನಗಂತೂ. ಎಷ್ಟು ಸಂತೋಷ ಆಯ್ತಾಯ್ತು ಗೊತ್ತಾ ನನಗೆ? ಅಯ್ಯೋ ಯಾರಿಗೆ ಬಂದರೆ ನಮ್ಮಿ ಖುಷಿ ಪಡಲೇಬೇಕಲ್ವಾ? ನನಗಂತೂ ಭಾಳ ಖುಷಿ ಆಯ್ತಾಯ್ತು. ದೇವರು ನಿನ್ನ ಸಂದಕ್ಕಿಟ್ಟಿರಲಿ, ದೇವರು ನಿಂಗೆ ಒಳ್ಳೇದು ಮಾಡಲಿ. ಚೆನ್ನಾಗಿರೋ ಮನೆ ಕಟ್ಬಿಟ್ಟು ನಮಗೂ ಗೃಹ ಪ್ರವೇಶಕ್ಕೆ ಕರೆದ್ಬಿಟ್ಟು ಊಟ ಹಾಕವ, ಸರಿನಾ? ಸರಿ ಅಜ್ಜಿ, ನನಗೆ ಇನ್ನೂ ಬೇಜಾನ್ ಕೆಲಸ ಐತೆ, ಬೇಜಾನ್ ಜನ ಕೂರಿಸ್ಬೇಕು. ಬರ್ತೀನಿ ಆಮೇಲೆ. ಅಯ್ಯೋಯ್ಯೋ, ಇವಳು ಲಾಟ್ರಿ ಹೊಡೆದ್ಬಿಡ್ತೆ. ಇನ್ನು ಇವಳು ಹಿಡಿಯೋಕ್ಕಾಯ್ತದ ಇವಳನ್ನ? ಅಯ್ಯಪ್ಪ. ಇನ್ನು ಡೂಪ್ಲೆಕ್ಸ್ ಮನೆ ಕೊಟ್ಟು ಗೃಹ ಪ್ರವೇಶ ಮಾಡಿ ಜಾಮ್ಜು ಮನಸ ಗಂಟ ಬಿಡಕ್ಕಿಲ್ಲ. ಅದೆಲ್ಲ ಸಾಧ್ಯನಾ? ನಿಜವಾಗೂ ಕೊಡ್ತಾರ ಕಾಸ ಡೂಪ್ಲೆಕ್ಸ್ ಮನೆಯ ಕಟ್ಬಿಟ್ರೆ? ಏನೋ ಬಿಡತ್ತಾಗಿ. ಆ ಕೋಟಿ ಬಂದಾಗ ಇವಳು ಮನೆ ಕಟ್ಟಿದಾಗ ನಾನು ನೋಡಿದಾಗ ಕಟ್ಟಲೇಳು ಆಮೇಕಿಂದ ನೋಡೋಣ.